ನಮ್ಮ ವೈಫ್ ಅವ್ರು ಕೊಡ್ತಾ ಇದ್ದಾರೆ ನನ್ನ ತಂಗಿಗೆ. ಸೀರೆ ಕಾಂಪಿಟೇಷನ್ ಇದೆ, ಯಾರು ಚೆನ್ನಾಗಿ ಸೀರೆ ಉಟ್ಕೊಂಡ್ಬರ್ತಾರೋ ಅವ್ರಿಗೆ ವಿನ್ನಿಂಗ್ ಪ್ರೈಸು. ಅದಕ್ಕೇನೆ ಯಾವುದು ಫ್ಲೈಟ್ ಅಥವಾ ಭಾಗ್ಯನೂ ಬಂದಿಲ್ಲ. ಹೇ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ಬಂದು ನಾನು ಡೈಲಿ ರೊಟೀನ್ ಮಾಡ್ತಾ ಇದ್ದೀನಿ ವಿಡಿಯೋ. ಹೇಗಿರುತ್ತೆ ನನ್ನ ನೋಡಿ. ಆಲ್ರೆಡಿ ಎಲ್ಲರೂ ರೆಡಿ ಆಗಿದ್ದೀವಿ, ಇನ್ನೇನು ನಾಷ್ಟ ಮಾಡ್ಕೊಂಡು ಹೊರಡ್ಬೇಕಷ್ಟೇ. ಡೇ ವಿತ್ ಮೀ ಮಾಡ್ತಾ ಇದ್ದೀನಿ ಅಷ್ಟೇ. ಯಾರ್ಯಾರ ಮನೇಲಿ ಏನೇನು ಮಾಡ್ತಾ ಇದಾರೆ ಅಂತ ನೋಡಿ. ಇವರು ಇವಾಗ ಎದ್ದವ್ರೆ, ನಮ್ಮ ಮಾಮ ಇದ್ದವ್ರು. ಇವಾಗ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಬಂದವ್ರೆ. ಇವ್ರು ನಮ್ಮ ವೈಫು ಆಲ್ರೆಡಿ ನಾಷ್ಟ ಮಾಡ್ತವ್ರೆ. ನಮ್ಮ ತಂಗಿ ಇವ್ರು ಗೊತ್ತಲ್ಲ, ಟೊಮೊಟೊ ಬಾತ್ ಪಲ್ಲವಿ. ಗೈಸ್, ಒಳ್ಳೆ ನಾಷ್ಟ ಮಾಡಿದ್ದಾರೆ, ತಿಂತಾ ಇದ್ದೀವಿ. ಏನು ಅಂತ ಮಾತ್ರ ಕೇಳಬೇಡಿ. ಸೀರೆ ಕಾಂಪಿಟೇಷನ್ ಇದೆ, ಯಾರು ಚೆನ್ನಾಗಿ ಸೀರೆ ಉಟ್ಕೊಂಡ್ಬರ್ತಾರೋ ಅವ್ರಿಗೆ ವಿನ್ನಿಂಗ್ ಪ್ರೈಸು. ಅದಕ್ಕೇನೆ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ಟಿಫನ್ ಮಾಡಿದ್ದಾಯ್ತು, ಈಗ ಇನ್ನೇನು ಹೊರಡಬೇಕು. ನಮ್ಮ ಮನೆಗೆ ನನ್ನ ತಂಗಿ ಬಂದಿದ್ದ ಕಾರಣ ಏನು ಗೊತ್ತಾ, ಗೌರಿ ಗಣೇಶ ಹಬ್ಬ ಬಾಗಿನ ತಗೊಬೇಕಲ್ಲ, ಅದಕ್ಕೆ ಬಂದಿರೋದು. ಆಲ್ರೆಡಿ ಎಲ್ಲ ರೆಡಿಯಾಗಿ ನಿಂತವ್ರೆ, ಎಲ್ಲ ತಗೊಂತವ್ರೆ ನೋಡಿ. ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು. ನೋಡಿ ನೋಡಿ, ಐ ಐ ತಂಗಿ ಎಲ್ಲ ಅರ್ಶಿನ ಕುಂಕುಮ ತಗೊಂತವ್ರೆ. ಇಟ್ಕೊಂಡ್ಲು ಒಂದು ನಾಮ ಮುಡ್ಕೊಂಡು ಆಂಟಿ ಇವರು ಗೊತ್ತಲ್ಲ, ಇವ್ರಿಗೂ ಕೊಡ್ತಾರೆ. ಇವ್ರಿಗಾದ್ರೆ ಬಾಗಿನ ಕೊಡಲ್ಲ, ಬರೀ ಅರ್ಶಿನ ಕುಂಕುಮ ಕೊಡ್ತಾರೆ. ನೋಡಿ, ಹೂವು ಕೊಟ್ಟಿಲ್ಲ ಅಂದ್ರೆ ಹೂವು ಹೊತ್ಕೊಂಡು ಅವರೇ ಮುಡ್ಕೊಂತವ್ರೆ. ಎರಡೆರಡು ಬಾಳೆಹಣ್ಣು. ಗಾಯ್ಸ್, ಇವರು ಬಾಳೆಹಣ್ಣು ಪ್ರಿಯರು. ಇವರು ಬಾಳೆಹಣ್ಣು ಚೆನ್ನಾಗಿ ತಿಂತಾರೆ. ಎಷ್ಟು ತಿಂತೀವಿ ದಿಸಕ್ಕೆ ಬಾಳೆಹಣ್ಣು? ದಿಸ ತಿನ್ನಲ್ಲ, ಇದ್ದಾಗ ತಿಂತೀನಿ. ನೋಡೋದಲ್ಲ ಗಾಯ್ಸ್, ದಿಸ ತಿನ್ನಲ್ವಂತ ಇದ್ದಾಗ ತಿಂತಾನಂತೆ. ನನ್ನ ತಂಗಿ ಕೊಡ್ತಾರೆ. ಹೌದು ಗಾಯ್ಸ್, ನೋಡಿ ನಮ್ಮ ವೈಫ್ ಅವ್ರು ಕೊಡ್ತಾ ಇದ್ದಾರೆ ನನ್ನ ತಂಗಿಗೆ. ಆಪಲ್ಲು, ದಾಳಿಂಬ್ರೆ, ಸಪೋಟ, ಬಾಳೆಹಣ್ಣು, ಆಮೇಲೆ 100 ರೂಪಾಯಿ ಕಾಸು, ಸೀರೆ. ಗಾಯ್ಸ್ ನೋಡಿ, ಯಾಕೆ ಹೇಳ್ತಾರೆ ಅಂತೆ. ಹೇಳೋದ್ರಲ್ಲಿ ಏನಿದೆ ತಪ್ಪು? ಹೇಳೋದ್ರಲ್ಲಿ ಏನಿದೆ ಹೇಳಿ ತಪ್ಪು? ಇರೋದನ್ನ ಮಾಡ್ತಿದೀವಿ, ವಿಡಿಯೋ ಮಾಡ್ತಿದೀವಿ, ಬ್ಲಾಗ್ ಮಾಡ್ತಿದೀವಿ, ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ. ನೋಡಿ ಗಾಯ್ಸ್, ಚಿನ್ನಿ ಇಷ್ಟೆಲ್ಲ ತಗೊಂಡಾಗ ಏನ್ ಮಾಡ್ತೀಯ? 2 ತೆಂಗಿನಕಾಯಿ, ಬಾಳೆಹಣ್ಣು, ಆಮೇಲೆ ದಾಳಿಂಬ್ರೆ ಹಣ್ಣು, ಆಪಲ್ಲು, ಆಮೇಲೆ ಅದೇನದು ಹಣ್ಣು. ಹಾಕೋ ಹಾಕೋ, ಎಲ್ಲ ತುಂಬ್ಕೊಳಮ್ಮ, ತುಂಬ್ಕೋ. ಅಪ್ಪ, ನನ್ನ ವೈಫ್ ಆಗ್ಲೇ ಬೈತಾವಳೆ, ಹೇಳೋ ಟೈಮ್ ಆಯ್ತು ಅಂತ. ಒಳ್ಳೆ ಹೊಟ್ಟೆ ತುಂಬ ಊಟ ಹಾಕ್ಕೊಟ್ರು, ಏನು ಡ್ಯೂಟಿಗೆ ಹೋಗ್ಬೇಕು. ಬನ್ನಿ ಗಾಯ್ಸ್, ಇವಾಗ ಈ 3 ಜನ ಕೋಳಿ ಪಿಳ್ಳೆಗಳನ್ನ ಎತ್ತಾಕ್ಬಿಟ್ಟು. ಗಾಯ್ಸ್, ಫೈನಲಿ ನನ್ನ ವೈಫ್ದು ಇವತ್ತು ನನ್ನ ಜೊತೆ ಈಗ ಜರ್ನಿ ಮುಗಿದಿದೆ. ಅವ್ರನ್ನ ಡ್ರಾಪ್ ಮಾಡಕ್ಕೆ ಬಂದಿದ್ದೀನಿ ಅವ್ರ ಆಫೀಸ್ ಹತ್ರ. ನೋಡಿ, ನನ್ನ ವೈಫ್ ಆಲ್ರೆಡಿ ಓಡ್ತಾವ್ರೆ. ಓಯ್ ಓಯ್, ಹಾಂ ಡೋರ್ ಹಾಕುವ. ಗೈಸ್, ಟೈಮ್ ಆಗೋಗಿದೆ ಅಂದ್ಬಿಟ್ಟು ಓಡ್ತಾವ್ರೆ ನೋಡಿ. ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಮ್ಮದು ಒಂಥರ ಡಿಫ್ರೆಂಟ್ ಜರ್ನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ನಮ್ಮ ಜರ್ನಿ ಸ್ಟಾರ್ಟ್ ಆಗಬೇಕು ಅಂದರೆ ಈ ಫೋನ್ ಆನ್ ಆಗಬೇಕು. ಈ ಫೋನ್ ಆನ್ ಆದರೆ ನಮ್ಮ ಜರ್ನಿ ಸ್ಟಾರ್ಟು. ಗಾಡೀಲಿ ಚಾರ್ಜಿಂಗನ್ನು ಅಡ್ಜಸ್ಟ್ ಮಾಡೋದೇ ತುಂಬ ಕಷ್ಟ. ಯಾಕಂದರೆ ನನ್ನ ಹತ್ರ ಇವತ್ತು 3 ಫೋನು. ಒಂದು ಕೆಲಸ ಮಾಡೋ ಫೋನು, ಒಂದು ನಾನು ಯೂಸ್ ಮಾಡೋ ಫೋನು, ಇನ್ನೊಂದು ವ್ಲಾಗ್ ಮಾಡೋ ಫೋನು. ಆಮೇಲೆ ಇನ್ನೊಂದು ಹೇಳ್ಬಿಡ್ಬೇಕು ನಿಮಗೆ, ಇದು ಬ್ಲೂಟೂತ್ ಹಾಕೊಂಡಿದ್ದೀನಲ್ಲ, ಇದು ಮೈಕ್ ಅಲ್ಲ, ನಮಗೆಲ್ಲ ಗೊತ್ತಾಗೋಯ್ತು. ಜಸ್ಟ್ ಅದು ಇನ್ನೊಂದು ನಂಬರ್ಗೆ ಕಾಲ್ ಬರ್ತಾ ಇರುತ್ತೆ. ಅದನ್ನು ಮಾತಾಡೋದಕ್ಕೋಸ್ಕರ ಬ್ಲೂಟೂತು ಅದು ಯಾವಾಗಲೂ ವೇರ್ ಮಾಡಿರ್ತೀನಿ. ಎಷ್ಟು 2014ಇಂದ ಒಂದು 11 ವರ್ಷ ಆಗ್ತಾ ಬರ್ತಾ ಇದೆ.
ನಾವು ಗಾಡಿ ಓಡಿಸ್ತಿದ್ದೀವಿ ಬೆಂಗಳೂರಲ್ಲೇ, ಅದರಿಂದ ನಾವು ವೇರ್ ಮಾಡ್ತೀವಿ. ನಮಗೆ ಯಾಕಂದರೆ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ, ಆವಾಗಲೇ ಟೈಮ್ ಪಾಸ್ ಆಗೋದು. ಬೆಂಗಳೂರು ಟ್ರಾಫಿಕ್ಕು ಹೆಂಗಿರುತ್ತೆ ಅಂತ ಗೊತ್ತಲ್ಲ, ಅದಕ್ಕೆ ಮಾಡ್ತಾ ಇರ್ತೀವಿ. ಬನ್ನಿ ಗೈಸ್, ಈಗ ಆನ್ ಆಯಿತು ಮೊಬೈಲು. ಗೈಸ್, ಡ್ಯೂಟಿ ಚಾಲೂ ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ, ನಮ್ಮ ಓಲಾ ಕಂಪ್ನಿ, ರ್ಯಾಪಿಡೋ ಕಂಪ್ನಿ ಎಲ್ಲರೂ ಒಂದೊಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಅದನ್ನು ತಗೊಳ್ಳೇಬೇಕು. ಇದನ್ನು ತಗೊತಾ ಇದ್ದೀನಿ, ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನ. ನೋಡಿ, 139 ರೂಪಾಯಿ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಇದೆ. ಇದನ್ನು ತಗೊಂಡ್ರೇ ನೆಕ್ಸ್ಟ್ ನಮಗೆ, ಯಾಕಂದರೆ ಬುಕ್ಕಿಂಗ್ ಬರೋದು. ಇಲ್ಲ ಅಂತಂದರೆ ಅದರಲ್ಲೂ ಕಮಿಷನ್ ಜಾಸ್ತಿ ಹಿಡಿದ್ಬಿಡ್ತಾರೆ. ಅದರಿಂದ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಮಾಡಿಕೊಂಡು ವರ್ಕ್ ಮಾಡ್ತೀವಿ. ಹಿಂಗಾಗಿ ಸ್ಕ್ರೀನು ಹಿಂಗೆ ಓಪನ್ ಆಗಬೇಕು. ಇನ್ನೊಂಥರ ನೋಡಿ, ಈ ಥರ ಆ್ಯಕ್ಟಿವ್ ಅಂತ ಬಂತು, ಆ್ಯಕ್ಟಿವ್ ಪ್ಲ್ಯಾನ್. ಈಗ ಅಕ್ಸೆಪ್ಟ್ ಮಾಡಿಕೊಂಡು ನೆಕ್ಸ್ಟ್ ಡ್ಯೂಟಿ ಆನ್ ಮಾಡಬೇಕು. ಬನ್ನಿ ಗೈಸ್, ಡ್ಯೂಟಿ ಏನು ಮಾಡೋದೇನು ತೋರಿಸೋದೇನಿಲ್ಲ, ನಮ್ಮದು ಡೈಲಿ ಇದ್ದಿದ್ದೆ ತೊಂದರೆ. ಗೈಸ್, ಫೈನಲಿ ಏರ್ಪೋರ್ಟಿಗೆ ಬಂದು ರೀಚ್ ಆಗಿದ್ದೀವಿ. ಮೊದಲನೇ ಕಸ್ಟಮರು ನಮಗೆ ಏರ್ಪೋರ್ಟ್ಗೆ ಬಂದಿದ್ದೀವಿ. ನಾವು ಟರ್ಮಿನಲ್ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಂಗಿದೆ ಅಂತ ನೋಡ್ತೀರಾ ನೀವು? ಹಂಗೆ ನೋಡಿ, ನಾನು ತೋರಿಸ್ತೀನಿ. ಎಲ್ಲ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು ತುಂಬಾ ಚೆನ್ನಾಗಿದೆ. ಈಗ ಒಬ್ರು ಕಸ್ಟಮರ್ ಡ್ರಾಪ್ ಆದರು, ಇಲ್ಲಿಗೆ ಡ್ರಾಪ್ ಮಾಡಿ ನೆಕ್ಸ್ಟ್ ಬುಕ್ಕಿಂಗ್ಗೆ ನೋಡಬೇಕಲ್ಲ, ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಬುಕ್ಕಿಂಗ್ ಹುಡುಕೊಂಡು ಬರಬೇಕಷ್ಟೇ. ಈ ಕಸ್ಟಮರ್ನ ಡ್ರಾಪ್ ಮಾಡಿ ಕಂಪ್ನಿಯವರು ನೀನೇನೋ ಇಲ್ವಾ ಅಂದ್ಬಿಟ್ಟು ಒಂದು ಫೋಟೋ ಕೇಳ್ತಾರೆ. ನೀನೇನಪ್ಪ ಡ್ರೈವರು ಇಲ್ಲ ಬೇರೆ ಯಾರನ್ನ ಕಳಿಸ್ಬಿಟ್ಟಿದ್ದೀನಪ್ಪ ಅಂದ್ಬಿಟ್ಟು ಒಂದು ಫೋಟೋ ಕೇಳಿದ್ರು. ಅವ್ರಿಗೊಂದು ಫೋಟೋ ಕೊಟ್ಬಿಟ್ಟು ಸೆಲ್ಫಿ ಕೊಟ್ಟು ಈಗ ನೆಕ್ಸ್ಟ್ ಬುಕ್ಕಿಂಗ್ ಪಿಕಪ್ ಹೋಯ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟು ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಹಂಗೆ ವಾಚ್ ಮಾಡ್ತಾ ಇರಿ, ಗೊತ್ತಾಗುತ್ತೆ ನಿಮಗೆ. ಗೈಸ್, ಟರ್ಮಿನಲ್ 1 ಬಂದಿದ್ದೀನಿ. ಯಾಕಂದರೆ ನಮಗೆ ಟರ್ಮಿನಲ್ 1 ಬುಕ್ಕಿಂಗ್ ಬಂತು, ಅದರಿಂದ ಟರ್ಮಿನಲ್ 1 ರೀಚ್ ಆಗಿದ್ದೀನಿ. ಟರ್ಮಿನಲ್ 1 ಏರ್ಪೋರ್ಟ್ ಹೇಗಿದೆ, ಮತ್ತು ಇದು ಟರ್ಮಿನಲ್ 1 ಏರ್ಪೋರ್ಟ್ ಬಂದು ಡೊಮೆಸ್ಟಿಕ್ ಏರ್ಪೋರ್ಟು. ಅಂದರೆ ಇಂಡಿಯಾದಲ್ಲಿ ನಾರ್ಮಲ್ ಆಗಿ ಓಡಾಡ್ತೀವಲ್ಲ, ಆ ಏರ್ಪೋರ್ಟು ನಮ್ಮ ಮುಂಚೆ ಇದ್ದಿದ್ದು ಏರ್ಪೋರ್ಟು. ನಮ್ಮ ಫಸ್ಟ್ ಇದ್ದಾಗಿಂದನೂ ಈ ಟರ್ಮಿನಲ್ 1 ಅನ್ನೋದಿತ್ತು. ನೀವು ಆಗಲೇ ನೋಡಿದ್ರಲ್ಲ, ಅದು ಟರ್ಮಿನಲ್ 2 ಏರ್ಪೋರ್ಟು. ಇವಾಗ ಬಂದಿರೋದು ನಾನು ಟರ್ಮಿನಲ್ 1 ಪಿಕಪ್ಗೆ. ಓಲಾದಲ್ಲಿ ಪಿಕಪ್ ಬಂದಿದೆ ನೋಡಿ. ನಮ್ಮ ಪಿಕಪ್ ಬಂದರೆ ಹಿಂಗೆ ಬರುತ್ತೆ ನೋಡಿ, ಓಲಾದಲ್ಲಿ ಟರ್ಮಿನಲ್ 1 ನೋಡಿ. ಟರ್ಮಿನಲ್ 1 ಹಿಂಗೆ ಬಂದಮೇಲೆ ಹಿಂಗೆ ರೀಚ್ ಕೊಟ್ಟಿರ್ತೀವಿ. ನೆಕ್ಸ್ಟು ಕಸ್ಟಮರ್ ಬರೋ ತನಕ ವೆಯ್ಟ್ ಮಾಡಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಆಪ್ಷನ್ ಇಲ್ಲ, ಬೇರೆ ಏನು ಆಪ್ಷನ್ ಇಲ್ದಲೆ ಟರ್ಮಿನಲ್ 1 ಏರ್ಪೋರ್ಟ್ ಒಂದ್ಸಲ ನೋಡ್ತೀರಂತೆ. ನೋಡಿ, ತೋರಿಸ್ತೀನಿ ವಿಡಿಯೋ. ಇದೇ ಟರ್ಮಿನಲ್ 1 ಏರ್ಪೋರ್ಟ್, ಮುಂಚೆ ಇದ್ದಿದ್ದು ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಏರ್ಪೋರ್ಟ್. ಅಂದರೆ ಇದು ಸೆಕೆಂಡು, HAL ಇತ್ತು. ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಟರ್ಮಿನಲ್ 1 ಅಂದರೆ ಇದೇನೆ ನೋಡಿ. ಗಾಡಿ ಫುಲ್ಲು ಲೈನ್ ನಿಂತುಬಿಟ್ಟಿದೆ. ಪಿಕಪ್ ಮಾಡ್ಕೊಂಡು ಹೋಗೋ ಅಷ್ಟೊತ್ತಲ್ಲಿ 1 ಅವರ್ ಆಗುತ್ತೆ. ಪಿಕಪ್ ಮಾಡಿಕೊಂಡು ಎಲ್ಲಿಗೆ ಹೋದ್ಮೇಲೆ ಅಲ್ಲಿ ರೀಚ್ ಆದಮೇಲೆ ಮತ್ತೆ ಸಿಗ್ತೀನಿ ಗಾಯ್ಸ್. ಬಾಯ್ ಬಾಯ್, ಟಿಲ್ ದಮ್ ವಾಚಿಂಗ್. ವಾಚ್ ಮಾಡ್ತಾ ಇರಿ ಗಾಯ್ಸ್. ಏರ್ಪೋರ್ಟಿಂದ ಎಲ್ಲಿಗೆ ಬಂದೆ ಅಂದರೆ ವಿಜಯನಗರಕ್ಕೆ ಸೀದಾ ಬಂದಿದ್ದೀನಿ. ವಿಜಯನಗರದಲ್ಲಿ ಡ್ರಾಪ್ ಮಾಡಿಬಿಟ್ಟು ಇಲ್ಲಿ ಚಂದ್ರಾಲಯ ಬೆಟ್ ಕಡೆ ಇದ್ದೀನಿ. ಇವಾಗ ಹಂಗೆ ಈ ಕಡೆ ಬಂದಿದ್ದೀನಲ್ಲ, ನಮ್ಮ ವೈಫ್ನ ಮಾತಾಡಿಸ್ಬಿಟ್ಟು ಹಂಗೆ ಒಂದು ಕಾಫಿ ಕುಡಿದ್ಬಿಟ್ಟು ಮತ್ತೆ ಹಂಗೆ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಬನ್ನಿ ಗೈಸ್, ನೋಡೋಣ ಮತ್ತೆ ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಗಾಯ್ಸ್, ನನ್ನ ವೈಫಿಗಂತೂ ತುಂಬಾ ಹುಷಾರಿಲ್ಲ. ಯಾಕಂದರೆ ನಿನ್ನೆ ವ್ಲಾಗಲ್ಲಿ ನೋಡಿ, ಗಣೇಶದು ನೈಟ್ ಹೋಗಿದ್ವಿ. ಅದರಿಂದ ಸ್ವಲ್ಪ ಅವ್ರು ಅಲ್ಲಿ ಇಲ್ಲಿ ಕೂಗಾಡಿ ಸ್ವಲ್ಪ ಜ್ವರ ಬರೋ ಥರ ಆಗ್ಬಿಟ್ಟಿದೆ ಅವ್ರಿಗೆ. ಏನು ಮಾಡೋಕ್ಕಾಗಲ್ಲ. ಹೋಗಿ ಮೀಟ್ ಮಾಡಿ ಕಾಫಿ ಕುಡ್ದು ಮನೆಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಇವಾಗ ಡ್ಯೂಟಿಗೆ ಹೊರಡ್ತಾ ಇದ್ದೀವಿ. ರೆಸ್ಟ್ ಮಾಡಮ್ಮ, ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ವ್ಲಾಗಲ್ಲಿ ತೋರ್ಸೋಕ್ಕಾಗಲಿಲ್ಲ. ಯಾಕಂದ್ರೆ ಅವ್ರಿಗೆ ತುಂಬ ಹುಷಾರಿಲ್ಲ. ಅವ್ರ ಕೈಲಿ ಕೂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ, ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ.
ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರು. ಅದರಿಂದ ಏನು ಮಾಡೋಕ್ಕಾಗಲ್ಲ, ಇರಲಿ ತೊಂದರೆ ಇಲ್ಲ, ನಾಳೆಗೆ ಆ್ಯಕ್ಟಿವ್ ಆಗ್ತಾರೆ ಗೈಸ್. ಮತ್ತೆ ನಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಇನ್ನೇನೀಗ ನಾನು ಬಸವೇಶ್ವರ ನಗರದಲ್ಲಿ ಇದ್ದೀನಿ. ಈಗ ಇಲ್ಲಿಂದ ಡ್ಯೂಟಿ ಸ್ಟಾರ್ಟ್ ಮಾಡಿ ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನ ಹೇಳ್ತೀನಿ ಬನ್ನಿ. ನೆಕ್ಸ್ಟ್ ಗಾಯ್ಸ್, ನಾನು ಅಲ್ಲಿ ಬಸವೇಶ್ವರ ನಗರದಿಂದ ಬಿಟ್ಟು ಡ್ಯೂಟಿ ಎತ್ಕೊಂಡು ಬಂದೆ ಜಯನಗರಕ್ಕೆ. ಜಯನಗರ ಬಂದು ಡ್ರಾಪ್ ಮಾಡಿ ಜಯನಗರದಲ್ಲಿ ವೆಯ್ಟ್ ಮಾಡ್ತಿದ್ದೆ. ಈಗ ಜಯನಗರದಿಂದ ಮತ್ತೆ ಬೆಳಗ್ಗೆ ಎಲ್ಲಿಂದ ಡ್ಯೂಟಿ ಬಿದ್ದಿತ್ತೋ ಎಲ್ಲಿಗೋ ಏರ್ಪೋರ್ಟ್ಗೆ, ಮತ್ತೆ ಈಗ ಹಂಗೆ ಡ್ಯೂಟಿ ಬಿದ್ದಿದೆ. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಮತ್ತೆ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಆದರೆ ಬೆಳಿಗ್ಗೆ ಹೋಗಿದ್ದು ಟರ್ಮಿನಲ್ 2ಗೆ, ಇವಾಗ ಹೋಗ್ತಾ ಇರೋದು ಟರ್ಮಿನಲ್ 1ಗೆ. ಗಾಯ್ಸ್, ಟರ್ಮಿನಲ್ 1 ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಈಗ ತೋರಿಸ್ತೀನಿ ನೋಡಿ ಟರ್ಮಿನಲ್ 1 ಹೇಗಿದೆ ಅಂತ. ಇಲ್ಲೇ ಲೈಟಾಗಿ ತೋರಿಸ್ತೀನಿ ನೋಡಿ. ಟರ್ಮಿನಲ್ 1 ಇದು. ಟರ್ಮಿನಲ್ 1 ನೋಡ್ತಾ ಇದ್ದೀರಲ್ಲ, ಇದೇ ಟರ್ಮಿನಲ್ 1 ಏರ್ಪೋರ್ಟು. ನಮ್ಮದು ಮುಂಚೆ ಇದ್ದಿದ್ದು ಏರ್ಪೋರ್ಟು ಇದು. ಇಲ್ಲೇ ಇಂಟರ್ನ್ಯಾಷನಲ್ ಫ್ಲೈಟು, ಇಲ್ಲೇ ಡೊಮೆಸ್ಟಿಕ್ ಫ್ಲೈಟು ಎಲ್ಲ ಬರ್ತಿತ್ತು. ಇವಾಗ ಟರ್ಮಿನಲ್ 2 ಒಂದು ಸಪ್ರೇಟ್ ಮಾಡ್ಕೊಂಡಿದ್ದಾರೆ ನೋಡಿ. ಟರ್ಮಿನಲ್ 1 ಇಲ್ಲೆಲ್ಲ ಒಳಗಡೆ ಹೋಗಿ ಎಂಟ್ರಿ ಆಗೋದು, ನಾವೆಲ್ಲ ಇಲ್ಲೇ ಟ್ಯಾಕ್ಸಿ ಎಲ್ಲ ಡ್ರಾಪ್ ಮಾಡೋದು. ಇಲ್ಲೆಲ್ಲ ಮಾಮೂಲಿಯಾಗಿ ಇದು ಬಸ್ ಬಂದು ಟರ್ಮಿನಲ್ 1ಇಂದ ಟರ್ಮಿನಲ್ 2 ಕರ್ಕೊಂಬರೋದು ಆಚಾರ ಇರೋದು. ಇದು ಬಸ್ಸು ನೋಡಿ, ನಮ್ಮ ಇಂಡಿಯನ್ ಫ್ಲಾಗಲ್ಲಿದೆ, ಕಾಣಲ್ಲ ನೋಡಿ ಗೈಸ್. ಈ ಕಡೆ ಬಂದರೆ ಇದು ಬಸ್ ಸ್ಟಾಪು. ಮೈಸೂರು ಬಸ್ ನಿಂತಿದೆ, ಡೈರೆಕ್ಟ್ ಮೈಸೂರಿಗೆ ಹೋಗುತ್ತೆ ಇದು ಬಸ್ಸು. ಮತ್ತು ಬೆಂಗಳೂರಿಗೆ ಎಲ್ಲ ಕಡೆನೂ ಬಸ್ ಇದೆ ಈ ಕಡೆ. ಟರ್ಮಿನಲ್ 2 ಬೆಳಗ್ಗೆ ನೀವು ನೋಡಿದ್ರಿ, ಅಂದರೆ ಬೆಳಗ್ಗೆ ಬಂದಾಗ ಏನು ಲೈಟಿಂಗ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ಟರ್ಮಿನಲ್ 2 ಹೆಂಗಿದೆ ಅನ್ನೋದನ್ನ ನಾನು ಇನ್ನೊಂದು ಇವಾಗ ವಿಡಿಯೋ ನಾನು ತೋರಿಸ್ತೀನಿ ನೋಡಿ. ನನ್ನ ಬ್ಲಾಗಲ್ಲಿ ನಾನು ಹಾಕ್ತೀನಿ ಈಗ. ಯಾಕೆ ಅಂತಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟು ಅಂತ ಅಂದರೆ ಯಾಕೆ ಹೇಳ್ತಾರೆ ಅಂತ ಅಂದರೆ, ನೀವು ಟರ್ಮಿನಲ್ 2 ನೋಡಬೇಕು. ಎಷ್ಟು ಲಕ್ಸುರಿಯಾಗಿ ಮಾಡಿದ್ದಾರೆ ಅಂತ ಅಂದರೆ, ಇಡೀ ಇಂಡಿಯಾದಲ್ಲೇ ಎಲ್ಲೂ ಇಲ್ಲ ಈ ರೀತಿ ಏರ್ಪೋರ್ಟು. ಆ ರೀತಿ ಇದೆ ಏರ್ಪೋರ್ಟು. ನಾನು ನಿಮಗೆ ಟರ್ಮಿನಲ್ 2 ಈಗ ತೋರಿಸ್ತೀನಿ ನೋಡಿ. ಹಂಗೆ ಗೈಸ್ ನೋಡಿ, ಇದೆ ಟರ್ಮಿನಲ್ 2 ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಟರ್ಮಿನಲ್ 2 ನೋಡಿದ್ರಲ್ಲ, ಅದಕ್ಕೆ ಒಂದು ಇತಿಹಾಸ ಹೇಳ್ತೀನಿ ಅಂತ ಹೇಳಿದ್ದೆ. ನಿಜ, ನಾನು ಅದನ್ನ ಹೇಳ್ತೀನಿ ನೋಡಿ. ಏನು ಅಂತ ಅಂದ್ರೆ, ಈ ಟರ್ಮಿನಲ್ 2 ನಮ್ಮ 2014 ಹಿಡ್ದು ನಾನು ಆಲ್ಮೋಸ್ಟ್ ಆಲ್ ಕೆಲಸ ಮಾಡ್ತಾ ಇರೋದು, ಡ್ರೈವಿಂಗ್ ಫೀಲ್ಡ್ ಅಲ್ಲಿರೋದು 2014ಗೆ ಬಂದಿರೋದು ನಾನು ಕೆಲಸಕ್ಕೆ. 2014 ಇಂದ ಆಲ್ಮೋಸ್ಟ್ ಆಲ್ ಈಗ 2025 ಆಗ್ತಾ ಬರ್ತಾ ಇದೆ. ಇವತ್ತು ನಾನು ಟರ್ಮಿನಲ್ 2 ನೋಡ್ತಾ ಇದ್ದೀನಿ ಅಂತ ಅಂದ್ರೆ 2014 ಇಂದ ಟೋಟಲ್ ಆಗಿ ನಾನು 18ವರೆಗೂ ಹತ್ತತ್ರ ಈ ಟರ್ಮಿನಲ್ 2 ಅನ್ನೋದನ್ನ ನಾವು ನೋಡಿರ್ಲಿಲ್ಲ. ಯಾಕಂದ್ರೆ ಟರ್ಮಿನಲ್ 1 ನಾವು ಕಸ್ಟಮರ್ನ ಡ್ರಾಪ್ ಮಾಡಿದ್ರೆ, ಆ ಟರ್ಮಿನಲ್ 2 ಹೆಂಗಿತ್ತು ಅಂತ ಅಂದ್ರೆ ಫುಲ್ಲು ಈ ಗ್ರೌಂಡ್ಗಳಿರುತ್ತಲ್ಲ, ಈ ಖಾಲಿ ಗ್ರೌಂಡ್ ಆ ರೀತಿ ಇತ್ತು. ಮಳೆ ಬಂದ್ರೆ ಕೊಚ್ಚೆ, ಅದೇ ಜಾಗದಲ್ಲಿ ಹಾಕೊಂಡು ಮಲ್ಕೊಂಡು ನಾವು ಬುಕ್ಕಿಂಗ್ನ ಎತ್ಕೊಂಡು ಹೋಗ್ತಿದ್ವಿ. ನಾವು ಖಾಲಿ ಗ್ರೌಂಡ್ ಅಲ್ಲಿ ಗಾಡಿಗಳನ್ನ ಏನಿಲ್ಲ ಅಂದ್ರೂ 1,000ದಿಂದ 1,500 ಗಾಡಿವರೆಗೂ ನಿಂತ್ಕೊಂತಿತ್ತು ಆ ಜಾಗದಲ್ಲಿ. ಅಲ್ಲೇ ಸುಸ್ಸು ಮಾಡ್ತಿದ್ವಿ, ಅಲ್ಲೇ ಬೆಳಗಿನ ಜಾವ ರಾತ್ರಿ ಹೊತ್ತು ಬೈಲಲ್ಲೆಲ್ಲ ಹೋಗ್ತೀವಲ್ಲ ಕಕ್ಕಾನೂ ಮಾಡ್ತಿದ್ವಿ, ಎಲ್ಲ ಅಲ್ಲೇ ಆಗ್ತಿತ್ತು. ಬೆಳಗ್ಗೆ ಆದ್ರೆ ಅಲ್ಲಿ ನೆನಪು ಚಿತ್ರಾನ್ನ ಪಟ್ನ ಕಟ್ಕೊಂಬರೋರು, ಈ ಕಡ್ಲೆಪುರಿ ಪಟ್ನ ಕಟ್ಕೊಂಬರ್ತಾರಲ್ಲ ಆ ರೀತಿ ಚಿತ್ರಾನ್ನ ಪಟ್ನ 3 ಥರ ಮಿಕ್ಸು ಟಿಫನು, 1-2 ವಡೆ ಈ ರೀತಿ ಇತ್ತು ಅವಾಗ. ಇವತ್ತು ನೋಡಿದ್ರೆ ಏರ್ಪೋರ್ಟ್ ಅಲ್ಲಿ ಗಾಡಿ ನಿಲ್ಸಕ್ಕೂ ಜಾಗ ಇಲ್ಲ. ಮತ್ತೆ ಎಲ್ಲಿ ನಿಲ್ಸಿದ್ರು ಗಾಡಿನ ಎತ್ತಿ 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 ಅಂತ ಹೇಳ್ತಾರೆ ಸೆಕ್ಯೂರಿಟಿಗಳು. ಹಂಗಾಗಿದೆ, ಹಂಗೆ ಬೆಳೆದಿದೆ. ಅದಕ್ಕೆ ಅಲ್ವಾ ಹೇಳೋದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಅಂದ್ರೆ. ಅದು ಟರ್ಮಿನಲ್ 2 ಬಂತು ನೋಡಿ, ಅವಾಗಿಂದಾನೆ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಅದು ಯಾವ ಫಾರಿನ್ ಅವ್ರು ನೋಡಿದ್ರು ಅದನ್ನ ನೆಕ್ಸ್ಟ್ ಲೆವೆಲ್ ಇದೆ. ಯಾಕಂದ್ರೆ ನಾವು ಬರೀ ಆಚೆ ಕಡೆಯಿಂದಾನೇ ನಾವು ನೋಡ್ತಿದೀವಿ. ನನಗಂತೂ ಇವತ್ತವರೆಗೂ ಒಳಗಡೆ ಹೋಗೋ ಭಾಗ್ಯ ಬಂದಿಲ್ಲ, ಮತ್ತೆ ಯಾವ್ದು ಫ್ಲೈಟ್ ಹತ್ತೋ ಭಾಗ್ಯನೂ ಬಂದಿಲ್ಲ. ಆ ದೇವ್ರ ಹತ್ರ ಕೇಳ್ಕೊಂತೀನಿ, ಒಂದಲ್ಲ ಒಂದ್ ದಿವಸ ನಮಗೂ ಬರುತ್ತೆ, ಟೈಮು ಬಂದೇ ಬರುತ್ತೆ. ಅದನ್ನು ಒಂದ್ ದಿವಸ ನೀವು ನೋಡ್ತೀರಾ. ಯಾಕಂದ್ರೆ ವ್ಲಾಗ್ ಮಾಡ್ತಾ ಇದೀನಿ ಅಂದ್ರೆ ಎಲ್ಲಾನು ತೋರಿಸ್ತೀನಲ್ಲ. ಒಂದ್ ದಿವಸ ನನಗೆ ಆ ಟೈಮ್ ಫ್ಲೈಟ್ ಹತ್ತ ಟೈಮ್ ಬಂತು ಅಂದ್ರೆ ಆ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಮತ್ತೆಲ್ಲ ಇಲ್ಲೆಲ್ಲ ಪಿಕಪ್ ಪಾಯಿಂಟ್ ಎಲ್ಲ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಹೊಸದಾಗಿ ಬರೋರ್ಗಂತೂ ತುಂಬಾನೇ ಕಷ್ಟ.
ಯಾಕಂದರೆ ನಾನೊಂದು 2 ವರ್ಷ ಗಾಡಿ ಓಡಿಸೋದು ಬಿಟ್ಬಿಟ್ಟಿದ್ದಾಗ ಮತ್ತೆ ಒಂದಾಗ ಟರ್ಮಿನಲ್ 2 ಓಪನ್ ಆದಾಗ ನನಗೆ ಪಿಕಪ್ ಎಲ್ಲಿ ಮಾಡೋದಂತಲೇ ಗೊತ್ತಿರಲಿಲ್ಲ. ನಾನೇ ಒದ್ಲಾಡಿದ್ದೀನಿ. ಇಲ್ಲೆಲ್ಲ ಒಂದು ರೋಡ್ ಮಿಸ್ ಆಯಿತು ಅಂತಂದರೆ ಟೋಟಲ್ ಆಗಿ 4 ಕಿಲೋಮೀಟ್ರ್ ರೌಂಡ್ಗಳು ಹೊಡಿಬೇಕು, ಗೊತ್ತಾಗಲ್ಲ. ಎಲ್ಲಿ ಗಾಯ್ಸ್ ಹೆಂಗೆ ನಡೆಯುತ್ತೋ ನಡೀಲಿ, ಜೀವನ ನಡಿಬೇಕು, ಹೋಗ್ತಾ ಇರೋಣ ಅಷ್ಟೇ. ಏನಾಗುತ್ತೋ ಆಗಲಿ, ಎಲ್ಲರೂ ಬೆಳೆಯೋಣ, ಆದಷ್ಟು ನಾವು ಬೆಳೆಯೋದಕ್ಕೆ ನೋಡೋಣ. ನಮಗೂ ಒಂದು ಕನಸಿದೆ, ಫ್ಲೈಟಲ್ಲಿ ಹೋಗ್ಬೇಕು ಅಂತ ಇದ್ದೀನಿ ಗಾಯ್ಸ್. ಯಾವ್ದಾನ ಒಂದು ದಿವಸ ಹೋಗ್ತೀನಿ, ಅದನ್ನು ವ್ಲಾಗ್ ಮಾಡೇ ಮಾಡ್ತೀನಿ. ಓಕೆ ಗಾಯ್ಸ್, ಇಲ್ಲಿಂದ ಬುಕ್ಕಿಂಗ್ ಎತ್ಕೊಂಡು ನೆಕ್ಸ್ಟು ಎಲ್ಲಿಗೆ ಹೋಗ್ತೀನಿ ಅದೇ ನನ್ನ ಲಾಸ್ಟ್ ಬುಕ್ಕಿಂಗ್ ಆಗುತ್ತೆ. ಯಾಕಂದರೆ ಆಲ್ರೆಡಿ ಟೈಮ್ ಆಗೋಗಿದೆ, 10 ಗಂಟೆ 10 ಆಗೋಗಿದೆ. ಇನ್ನೇನೊಂದು ಈ ಕಡೆಯಿಂದ ಬುಕ್ಕಿಂಗ್ ತೊಗೊಂಡೋಗಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಮನೆಗೆ ಹೋಗ್ಬಿಟ್ರೆ ಸಾಕು. ಯಾಕಂತಂದರೆ ನಮ್ಮ ಬೇಬಿಗೆ ಬೇರೆ ಹುಷಾರಿಲ್ಲ, ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ನೋಡೋಣ, ಇಲ್ಲಿಂದ ಬುಕ್ಕಿಂಗ್ ಎತ್ಕೊಂಡು ಡ್ರಾಪ್ ಮಾಡಿ ಸಿಗ್ತೀನಿ ಗಾಯ್ಸ್. ಫೈನಲಿ ನಾಗರಬಾವಿಗೆ ಡ್ರಾಪ್ ಆಯಿತು. ಇವಾಗ ಕಸ್ಟಮರ್ ಡ್ರಾಪ್ ಆಗಿ ಅವ್ರು ಹೋದ್ರು, ಒಂದು 60 ರೂಪಾಯಿ ಟಿಪ್ಸ್ ಕೊಟ್ಟು ಹೋದ್ರು. ತಗೊಳ್ಳಿ, ಕಾಫಿ ಟೀ ಕುಡ್ಕೊಳ್ಳಿ, ಇಲ್ಲ ಊಟ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೋದ್ರು. ಇನ್ನೇನು ನಿಯರ್ ಬೈ ಮನೆ ಹತ್ರನೇ ಇದ್ದೀನಿ, ಆರಾಮಾಗಿ ಮನೆಗೆ ಹೋಗೋಣ. ನಮ್ಮ ವೈಫ್ ಬೇರೆ ನಮ್ಮ ಅತ್ತೆ ಮನೇಲಿದ್ದಾರೆ, ಅಂದರೆ ಅವ್ರ ಮನೇಲಿದ್ದಾರೆ. ಯಾಕಂದರೆ ಹುಷಾರಿರ್ಲಿಲ್ವಲ್ಲ, ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಡ್ಯೂಟಿಗೆ ಬಂದಿದೆ. ಈಗ ಇನ್ನೇನು ನಮ್ಮ ವೈಫ್ನ ಕರ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಇನ್ನೇನೊಂದು 5 ನಿಮಿಷ ಹೋಗಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಮ್ಮ ಬೇಬಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಬೇಬಿ ಆಲ್ರೆಡಿ ಫುಲ್ಲು ಸ್ಲೀಪಿಂಗಲ್ಲವ್ರೆ, ಹುಷಾರಿಲ್ಲ ಅಂತ. ಅವರು ನೆನ್ನೆಯಿಂದನೂ ಒಂದೇ ಡೈಲಾಗು, 10 ನಿಮಿಷ ಮಲ್ಕೊಳಕ್ಕೆ ನೆಮ್ಮದಿ ಕೊಡಲ್ವಲ್ಲ, ಇವಾಗ ನಿದ್ದೆ ಬಂದಿರುತ್ತೆ, ಮಲ್ಕೊಳಕ್ಕೆ ನೆಮ್ಮದಿ ಕೊಡಲ್ವಲ್ರು ಅಂತಾರೆ. ನೋಡಿ, ಅದನ್ನ ತೋರಿಸ್ತೀನಿ. ಓಯ್ ನೋಡಿ ಗಾಯ್ಸ್, ಪೇಷಂಟ್ ಆಗ್ಬಿಟ್ರೆ. ಇಲ್ಲಿ ನೋಡು ಮನೆ, ಎಷ್ಟೊಂದು ಜನ ನೀನು ಕೇಳ್ತಾರೆ. ನೋಡು ಮನೆ, ನಿಮ್ಮ ಆಫೀಸ್ ಅಡ್ರೆಸ್ ನೋಡ್ಕೊಂಡವ್ರೆ, ಬರ್ತಾರೆ ನಾಳೆ, ತೋರಿಸ್ತಿದ್ದೀನಿ. ನೋಡಿ ಗಾಯ್ಸ್, ಫುಲ್ಲು ಪೇಷಂಟ್ ಆಗ್ಬಿಟ್ಟವ್ರೆ ಗಾಯ್ಸ್. ಅವರು ಏನು ಹೇಳೋ ಸ್ಥಿತಿಲಿಲ್ಲ, ಏನು ಮಾತಾಡೋ ಸ್ಥಿತಿಲಿಲ್ಲ. ನೋಡಿದ್ರಲ್ಲ ನೀವೇನೆ, ಸುಸ್ತಾಗ್ಬಿಟ್ಟು ಪೇಷಂಟ್ ಆಗ್ಬಿಟ್ಟಿದ್ದಾರೆ ಅಷ್ಟೇ. ಓಕೆ ಗೈಸ್, ಇವತ್ತಿಗೆ ನಮ್ಮ ದಿನನಿತ್ಯದ ಕೆಲಸ ಮುಗೀತು. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.